ಇನ್ನು ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ ಪಾಕಿಸ್ತಾನ ಕಾಲು ಕೆರೆದುಕೊಂಡು ಭಾರತ ಜೊತೆ ಮತ್ತೆ ಜಗಳ. LOC ಬಳಿ 11ನೇ ದಿನವೂ ಅಪ್ರೋಚಿಸುತ್ತಿದ್ದ ಗುಂಡಿನ ದಾಳಿ. ಸುಮಾರು 8 ವಲಯಗಳಲ್ಲಿ ಕದನ ವಿರಾಮ ಉಲ್ಲಂಘನೆ. ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂದರ್, ನೌಶೇರಾ, ಸುಂದರ್ಬನಿ, ಅಖ್ತನೂರ್ನಲ್ಲಿ ಗುಂಡಿನ ದಾಳಿ ನಡೆಯುತ್ತಾ ಇದೆ. 11 ದಿನದಲ್ಲಿ 45 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ ಗೊತ್ತಿದೆ. ಈ ನಡುವೆ ಪಹಲ್ಗಾಮ್ ನರಮೇಧದ ಮತ್ತೊಂದು ವಿಡಿಯೋ ಲಭ್ಯವಾಗಿದ್ದು ಅದರ ಬಗೆಗಿನ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ ನಾವು. ಕಳೆದ ತಿಂಗಳು ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ರು. ನರಹಂತಕರ ಕ್ರೌರ್ಯಕ್ಕೆ 26 ಮಂದಿ ಬಲಿಯಾಗಿದ್ರು. ರಕ್ಕಸರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ನೆತ್ತರು ಹರಿಸಿದ್ರು. ಪಹಲ್ಗಾಮ್ ನರಮೇಧದ ಮತ್ತೊಂದು ವಿಡಿಯೋ. ಈಗಾಗಲೇ ಭಯೋತ್ಪಾದಕರ ಅಟ್ಟಹಾಸದ ಹಲವು ವಿಡಿಯೋಗಳು ಬಯಲಾಗಿದೆ. ಇದೀಗ ಮತ್ತೊಂದು ದೃಶ್ಯ ಲಭ್ಯವಾಗಿದೆ. ಉಗ್ರರು ದಾಳಿ ನಡೆಸುತ್ತಿದ್ದಂತೆ ಪ್ರವಾಸಿಗರು ಜೀವ ಉಳಿಸಿಕೊಳ್ಳಲು ಓಡಿದ್ದಾರೆ. ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉಗ್ರರು ಮಧ್ಯಾಹ್ನ 3:35 ಮತ್ತು 3:40 ಸಮಯದಲ್ಲಿ ದಾಳಿ ನಡೆಸಿದ್ರು. ಈ ವೇಳೆ ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಪಹಲ್ಗಾಮ್ನಲ್ಲಿದ್ದ ಪ್ರವಾಸಿಗರು ಪ್ರಾಣ ಉಳಿಸಿಕೊಳ್ಳಲು ಬೈಸರನ್ ವ್ಯಾಲಿಯತ್ತ ಓಡಿದ್ರು. ನರರಾಕ್ಷಸರ ಹೆಡೆಮುರಿ ಕಟ್ಟಲು ಸೇನೆ ಸಜ್ಜಾಗಿದೆ. ಪ್ರತೀಕಾರದ ಕಿಚ್ಚು ಧಗಧಗಿಸ್ತಿದೆ. ಭಾರತ ಕೊಡ್ತಿರೋ ಏಟಿಗೆ ಪಾಪಿ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆ. ಜೊತೆಗೆ ಸಹಾಯಕ್ಕಾಗಿ ಬೇರೆ ದೇಶಗಳ ಬಳಿ ಪಾಕಿಸ್ತಾನ ಭಿಕ್ಷೆ ಬೇಡ್ತಿದ್ದು ಕ್ಷಣಕ್ಕೂ ಭಯ ಪಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಶ್ರೀನಗರದಿಂದ. ಅಭಿಷೇಕ್ ಕೂಡ ಇದ್ದಾರೆ ಅಲ್ಲಿ. ಸೊ ಇವತ್ತು ನಿನ್ನೆ ಗುಲ್ಮಾರ್ಗದಲ್ಲಿದ್ದರೆ ಗುಲ್ಮಾರ್ಗ್ ಒಂದು ರೀತಿಯಲ್ಲಿ ಭಾಳ ಅತ್ಯದ್ಭುತವಾದ ಸುಂದರ ರಮಣೀಯವಾದಂತಹ ಪ್ರದೇಶ ಅದು. ಆಮೇಲೆ ಅದೇ ಥರ ಭಾಳ ಇಕ್ಕಟ್ಟು ಜಾಗಗಳು ಕೂಡ ಇದೆ ಅಲ್ಲಿ. ಇವತ್ತು ಎಲ್ಲಿದ್ದೀರಿ, ಏನು ಇವತ್ತಿನ ಲೇಟೆಸ್ಟ್ ಮಾಹಿತಿ? ಜಯಪ್ರಕಾಶ್ ಶೆಟ್ಟರೆ, ನಿನ್ನೆ ಗುಲ್ಮಾರ್ಗ್ ಬಾರ್ಡರ್ನಲ್ಲಿ ನಾನಿದ್ದೆ. ಗುಲ್ಮಾರ್ಗ್ ಅನ್ನೋದು ಒಂದು ನೀವು ಹೇಳ್ದಂಗೆ ಸುಂದರವಾದಂಥ ರಮಣೀಯವಾದಂಥ ಪ್ರವಾಸಿ ತಾಣ. ಅಲ್ಲಿ ಉಗ್ರರ ಕರಿನೆರಳಿತ್ತು ಅನ್ನೋದ್ರ ಬಗ್ಗೆ ಸೇನೆಗೆ ಮಾಹಿತಿ ಇತ್ತು. ನಿನ್ನೆ ಸಂಪೂರ್ಣ ಅಲ್ಲಿ ಸರ್ಚಿಂಗ್ ಆಪರೇಷನ್ ನಡೆದಿತ್ತು. ರಿಪಬ್ಲಿಕ್ ಕನ್ನಡ ಬಾರ್ಡರ್ನಲ್ಲೇ ಇದ್ದು ಸಂಪೂರ್ಣ ಮಾಹಿತಿಯನ್ನು ನೀಡಿತ್ತು. ಇವತ್ತು ನಾವು ಬೂತ್ ಪಟ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಭಯೋತ್ಪಾದಕರ ಕೆಲವು ಮನೆಗಳು ಇದೆ ಅಂಥೇಳಿ ಮಾಹಿತಿ ಇದೆ. ಸೇನೆ ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಾಚರಣೆ ಮಾಡೋದಕ್ಕೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಅಲರ್ಟ್ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಾಗಾಗಿ ರಿಪಬ್ಲಿಕ್ ಕನ್ನಡವು ಕೂಡ ಆ ದಾರಿಯನ್ನು ಈಗ ಸಮೀಪದಲ್ಲೇ ನಾವಿದ್ದೀವಿ. ಅಲ್ಲಿ ಹೋಗಿ ನಾವು ಸೇನೆಯ ಆಪರೇಷನ್ ಮಗದೊಂದು ಎಲ್ಲದರ ಮಾಹಿತಿಯನ್ನು ಕೊಡ್ತೀವಿ. ನೋಡಿ ಜಯಪ್ರಕಾಶ್ ಶೆಟ್ರೆ, ಇತ್ತೀಚೆಗೆ ಸೇನಾಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಕೆಲವು ಪ್ರಮುಖ ಆರೋಪಿಗಳು ಈ ಹ್ಯಾಂಡ್ಲರ್ಗಳಂತೇಳಿ ಏನು ಹೇಳ್ತೀವಲ್ಲ, ಆ ಹ್ಯಾಂಡ್ಲರ್ಗಳು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಂಥ ಹ್ಯಾಂಡ್ಲರ್ಗಳ ಮನೆಗಳನ್ನು ಹೊಕ್ಕಿ ಅವರನ್ನು ಈಗ ಕೆಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಬೂತ್ಪಟ್ಟಿಯಲ್ಲಿ ಕೆಲವು ಹ್ಯಾಂಡ್ಲರ್ಗಳನ್ನು ಇವತ್ತು ಸೇನೆ ಕಾರ್ಯಾಚರಣೆ ಮೂಲಕ ಅವರ ಮನೆಗಳನ್ನು ಇವತ್ತು ಸಂಪೂರ್ಣ ಡೆಮಾಲಿಷನ್ ಮಾಡೋದಕ್ಕೆ ಹೊರಟಿದೆ ಅನ್ನೋದರ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಅದರ ಕವರೇಜ್ಗೆ ನಾವೀಗ ಬೂತ್ಪಟ್ಟಿಗೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ ಎಲ್ಲ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಗಡಿಗಳಲ್ಲಿ ಹೆಚ್ಚಿನ ಸೇನೆ ಮತ್ತು ಶಸ್ತ್ರಾಸ್ತ್ರವನ್ನು ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಪ್ರಮುಖವಾದಂಥ ಪ್ರವಾಸಿ ತಾಣಗಳೆಲ್ಲ ಬಂದ್ ಮಾಡಿ ಕೆಲವು ಪ್ರವಾಸಿ ತಾಣಗಳನ್ನು ತೆರೆದಿದ್ರೆ ಅಲ್ಲಿ ಕಟ್ಟೆಚ್ಚರ ಇದೆ. ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ಅಥವಾ ವಿಮಾನ ನಿಲ್ದಾಣ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾದಂಥ CRPFನ ಯೋಧರು ಕಾಯ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಭಾರತ ಇವತ್ತಿನಿಂದ ಚೀನಾಬ್ ನದಿಯ ನೀರನ್ನು ಬಂದ್ ಮಾಡುವಂಥ ತೀರ್ಮಾನ ಮಾಡುತ್ತೆ. 1960ರ ಸಿಂಧೂ ನದಿ ಒಪ್ಪಂದದಂತೆ ಭಾರತ ಪಾಕಿಸ್ತಾನಕ್ಕೆ 80% ಸಿಂಧೂ ನದಿಯ ನೀರನ್ನು ಬಿಡ್ತಾ ಇತ್ತು. ಆದರೆ ಈ ಒಂದು ಗಲಾಟೆ ಆದ ನಂತರ ಭಯೋತ್ಪಾದಕ ಚಟುವಟಿಕೆಗೆ ಪಾಕಿಸ್ತಾನ ನೇರವಾಗಿ
ಕುಮ್ಮಕ್ಕು ಕೊಡ್ತಿದೆ ಅನ್ನೋದು ಗೊತ್ತಿದ್ದು ನಾವು ಇಷ್ಟು ದಿನಗಳ ಕಾಲ ನೀರನ್ನು ಬಿಟ್ಟಿದ್ವಿ. ಆದರೆ ಭಾರತ ಸೇನೆ ಮತ್ತು ಭಾರತದ ಸರ್ಕಾರ ಹೇಳಿತ್ತು, ನೀರು ಮತ್ತು ರಕ್ತವನ್ನು ಪಾಕಿಸ್ತಾನಕ್ಕೆ ಹರಿಸೋದಕ್ಕೆ ಸಾಧ್ಯ ಇಲ್ಲ ಏಕಕಾಲಕ್ಕೆ. ಹಾಗಾಗಿ ನೀವು ರಕ್ತ ಕೇಳಿದ್ದೀರಿ, ರಕ್ತ ಹರಿಸಿದ್ದೀರಿ, ನಾವು ಅದಕ್ಕೆ ಉತ್ತರವಾಗಿ ರಕ್ತ ಹರಿಸ್ತೀವಿ, ನೀರನ್ನು ಬಿಡೋದಿಲ್ಲ ಅಂಥೇಳಿ ಇವತ್ತಿನಿಂದ ಚೀನಾಬ್ ಸಿಂಧೂ ನದಿಯ ಉಪನದಿ ಚೀನಾಬ್ ನದಿಯ ನೀರನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಹಾಗೆ ಮತ್ತು ಪ್ರಮುಖವಾಗಿ ಜೀಲಂ ನದಿ ಇದೆಯಲ್ಲ, ಆ ಜೀಲಂ ನದಿಯ ನೀರಿಗೆ ಸಿಂಧೂ ನದಿಯ ನೀರನ್ನು ಬಿಟ್ಟದ್ರಿಂದಾಗಿ ಇಸ್ಲಾಮಾಬಾದ್ ಸೇರಿದಂತೆ ಕೆಲವು ಕಡೆಗಳಲ್ಲಿ ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ನಿಟ್ಟಿನಲ್ಲಿ ಈಗ ಭಾರತೀಯ ಸರ್ಕಾರ ಬಹಳ ಪ್ರಮುಖವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಜಲಯುದ್ಧ ಇವತ್ತಿನಿಂದ ಮತ್ತಷ್ಟು ತೀವ್ರವಾಗುತ್ತೆ. ಪಾಕಿಸ್ತಾನ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಒಂದು ವಿಚಾರ. ಮತ್ತೊಂದು ಬಹಳ ಪ್ರಮುಖವಾಗಿ ಭಾರತದ ಸೇನೆಯ ಬತ್ತಳಿಕೆಗೆ ಈ ಬಲೂನ್ ಬೇಹುಗಾರಿಕೆ ಭೂಮಿಯಿಂದ 20 ಕಿಲೋಮೀಟರ್ ಮೇಲೆ ಅದು ಸಮಶೀತೋಷ್ಣ ವಲಯ ಅಂಥೇಳಿ ವಾಯು ಮಂಡಲದ 2ನೇ ಮಂಡಲ, ಅಲ್ಲಿ ಭಾರತದ ಈ ಬಲೂನ್ ಬೇಹುಗಾರಿಕೆ ಅಂದರೆ ಭಾರತವನ್ನು ಕಾಯೋದಕ್ಕೆ, ಗಡಿಯನ್ನು ಸುತ್ತುವರೆದು ಕಾಯೋದಕ್ಕೆ ಬಲೂನ್ನ ಮೂಲಕ ತಂತ್ರಜ್ಞಾನವನ್ನು ಮಧ್ಯಪ್ರದೇಶದಲ್ಲಿ ಅದನ್ನು ಈಗ ಅನ್ವೇಷಣೆ ಮಾಡಿದ್ದಾರೆ. ಇದು ಕೂಡ ಭಾರತದ ಈ ಒಂದು ದ್ವೇಷಮಯ ವಾತಾವರಣ ಇದೆಯಲ್ಲ, ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧದ ವಾತಾವರಣ ಈ ಸಮಯಕ್ಕೆ ಬಹಳ ಪ್ರಮುಖವಾಗುತ್ತೆ. ಮುಂದುವರೆದು ನಿರಂತರವಾಗಿ ಸೇನಾ ಕಾರ್ಯಾಚರಣೆ ಮತ್ತು ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡಲ್ಲೇ ಇದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದೆ. ಸರ್ಕಾರ ಸಂಪೂರ್ಣವಾಗಿ ಫ್ರೀಡಮ್ ಅನ್ನು ಸೇನೆಗೆ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮಿಸೈಲ್ಗಳು ಪಾಕಿಸ್ತಾನವನ್ನು ಹೊಕ್ಕಿ ಡೆಮಾಲಿಷ್ ಮಾಡಬಹುದು ಅಲ್ಲಿನ ಉಗ್ರ ನೆಲೆಗಳನ್ನು. ಸದ್ಯಕ್ಕೆ ಪಾಕಿಸ್ತಾನದ ಬಳಿ 4 ದಿನಕ್ಕೆ ಮಾತ್ರ ಇರುವಷ್ಟು ವೆಪನ್ಗಳು, ಮದ್ದುಗುಂಡುಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪಾಕಿಸ್ತಾನ ಸಂಪೂರ್ಣವಾಗಿ ಪತ್ರಗುಟ್ಟಿ ಹೋಗಿದೆ. ಬೇರೆ ಬೇರೆ ರಾಷ್ಟ್ರಗಳ ಮುಂದೆ ಈಗ ಬೇಡ್ಕೊಳ್ತಾ ಇದೆ, ಭಾರತದ ಜೊತೆಯಲ್ಲಿ ನೀವು ನಮ್ಮ ಈ ಪರಿಸ್ಥಿತಿಯನ್ನು ಸರಿಪಡಿಸಿ ಅಂಥೇಳಿ. ಅದೆಲ್ಲದರ ಹೊರತಾಗಿಯೂ ಕೂಡ ಭಾರತ ಪಾಕಿಸ್ತಾನವನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ಇದು 144 ಕೋಟಿ ಜನರ ಪ್ರತೀಕಾರದ ಪ್ರಶ್ನೆ. ಭಾರತ ಶಪಥ ಮಾಡಿ ಆಗಿದೆ. ಭಯೋತ್ಪಾದನೆ ವಿರುದ್ಧ ಹೋರಾಟದ ಮತ್ತೊಂದು ತಿರುವಿದು. ಈ ಕಾರಣದಿಂದ ಭಾರತ ಸಂಪೂರ್ಣವಾಗಿ ಭಯೋತ್ಪಾದನೆ ನಿರ್ನಾಮ ಮಾಡೋದಕ್ಕೆ ಹೊರಟಿದೆ. ಅದಕ್ಕೆ ರಿಪಬ್ಲಿಕ್ ಕನ್ನಡ ಕಾಶ್ಮೀರದಲ್ಲಿದ್ದು ಸಾಕ್ಷಿ ಆಗ್ತಿದೆ. ಜಯಪ್ರಕಾಶ್, ಇನ್ನು ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ ಪಾಕಿಸ್ತಾನ ಕಾಲು ಕೆರೆದುಕೊಂಡು ಭಾರತ ಜೊತೆ ಮತ್ತೆ ಜಗಳ. LOC ಬಳಿ 11ನೇ ದಿನವೂ ಅಪ್ರಚೋದಿತ ಗುಂಡಿನ ದಾಳಿ. ಸುಮಾರು 8 ವಲಯಗಳಲ್ಲಿ ಕದನ ವಿರಾಮ ಉಲ್ಲಂಘನೆ. ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂದರ್, ನೌಶೇರಾ, ಸುಂದರ್ಬನಿ, ಅಖ್ತನೂರ್ನಲ್ಲಿ ಗುಂಡಿನ ದಾಳಿ ನಡೆಯುತ್ತಾ ಇದೆ. 11 ದಿನದಲ್ಲಿ 45 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ ಗೊತ್ತಿದೆ. ಈ ನಡುವೆ ಪಹಲ್ಗಾಮ್ ನರಮೇಧದ ಮತ್ತೊಂದು ವಿಡಿಯೋ ಲಭ್ಯವಾಗಿದ್ದು ಅದರ ಬಗೆಗಿನ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ ನಾವು. ಕಳೆದ ತಿಂಗಳು ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ರು. ನರಹಂತಕರ ಕ್ರೌರ್ಯಕ್ಕೆ 26 ಮಂದಿ ಬಲಿಯಾಗಿದ್ರು. ರಕ್ಕಸರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ನೆತ್ತರು ಹರಿಸಿದ್ರು. ಪಹಲ್ಗಾಮ್ ನರಮೇಧದ ಮತ್ತೊಂದು ವಿಡಿಯೋ. ಈಗಾಗಲೇ ಭಯೋತ್ಪಾದಕರ ಅಟ್ಟಹಾಸದ ಹಲವು ವಿಡಿಯೋಗಳು ಬಯಲಾಗಿದೆ. ಇದೀಗ ಮತ್ತೊಂದು ದೃಶ್ಯ ಲಭ್ಯವಾಗಿದೆ. ಉಗ್ರರು ದಾಳಿ ನಡೆಸುತ್ತಿದ್ದಂತೆ ಪ್ರವಾಸಿಗರು ಜೀವ ಉಳಿಸಿಕೊಳ್ಳಲು ಓಡಿದ್ದಾರೆ. ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉಗ್ರರು ಮಧ್ಯಾಹ್ನ 3:35 ಮತ್ತು 3:40 ಸಮಯದಲ್ಲಿ ದಾಳಿ ನಡೆಸಿದ್ರು. ಈ ವೇಳೆ ಗುಂಡಿನ ಸದ್ದು ಕೇಳ್ತಿದ್ದಂತೆ ಪಹಲ್ಗಾಮ್ನಲ್ಲಿದ್ದ ಪ್ರವಾಸಿಗರು ಪ್ರಾಣ ಉಳಿಸಿಕೊಳ್ಳಲು ಬೈಸರನ್ ವ್ಯಾಲಿಯತ್ತ ಓಡಿದ್ರು. ನರರಾಕ್ಷಸರ ಹೆಡೆಮುರಿ ಕಟ್ಟಲು ಸೇನೆ ಸಜ್ಜಾಗಿದೆ. ಪ್ರತೀಕಾರದ ಕಿಚ್ಚು ಧಗಧಗಿಸ್ತಿದೆ. ಭಾರತ ಕೊಡ್ತಿರೋ ಏಟಿಗೆ ಪಾಪಿ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆ. ಜೊತೆಗೆ ಸಹಾಯಕ್ಕಾಗಿ ಬೇರೆ ದೇಶಗಳ ಬಳಿ ಪಾಕಿಸ್ತಾನ ಭಿಕ್ಷೆ ಬೇಡ್ತಿದ್ದು ಕ್ಷಣಕ್ಕೂ ಭಯ ಪಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಓಕೆ, ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಶ್ರೀನಗರದಿಂದ. ಅಭಿಷೇಕ್ ಕೂಡ ಇದ್ದಾರೆ ಅಲ್ಲಿ. ಸೊ ಇವತ್ತು ನಿನ್ನೆ ಗುಲ್ಮಾರ್ಗದಲ್ಲಿದ್ದರೆ ಗುಲ್ಮಾರ್ಗ್ ಒಂದು ರೀತಿಯಲ್ಲಿ ಭಾಳ ಅತ್ಯದ್ಭುತವಾದ ಸುಂದರ ರಮಣೀಯವಾದಂತಹ ಪ್ರದೇಶ ಅದು. ಆಮೇಲೆ ಅದೇ ಥರ ಭಾಳ ಇಕ್ಕಟ್ಟು ಜಾಗಗಳು ಕೂಡ ಇದೆ ಅಲ್ಲಿ. ಇವತ್ತು ಎಲ್ಲಿದ್ದೀರಿ, ಏನು ಇವತ್ತಿನ ಲೇಟೆಸ್ಟ್ ಮಾಹಿತಿ? ಜಯಪ್ರಕಾಶ್ ಶೆಟ್ರೆ, ನಿನ್ನೆ ಗುಲ್ಮಾರ್ಗ್ ಬಾರ್ಡರ್ನಲ್ಲಿ ನಾನಿದ್ದೆ. ಗುಲ್ಮಾರ್ಗ್ ಅನ್ನೋದು ಒಂದು ನೀವು ಹೇಳ್ದಂಗೆ ಸುಂದರವಾದಂಥ ರಮಣೀಯವಾದಂಥ ಪ್ರವಾಸಿ ತಾಣ. ಅಲ್ಲಿ ಉಗ್ರರ ಕರಿನೆರಳಿತ್ತು ಅನ್ನೋದ್ರ ಬಗ್ಗೆ ಸೇನೆಗೆ ಮಾಹಿತಿ ಇತ್ತು. ನಿನ್ನೆ ಸಂಪೂರ್ಣ ಅಲ್ಲಿ ಸರ್ಚಿಂಗ್ ಆಪರೇಷನ್ ನಡೆದಿತ್ತು. ರಿಪಬ್ಲಿಕ್ ಕನ್ನಡ ಬಾರ್ಡರ್ನಲ್ಲೇ ಇದ್ದು ಸಂಪೂರ್ಣ ಮಾಹಿತಿನ ನೀಡಿತ್ತು. ಇವತ್ತು ನಾವು ಬೂತ್ ಪಟ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಭಯೋತ್ಪಾದಕರ ಕೆಲವು ಮನೆಗಳು ಇದೆ ಅಂಥೇಳಿ ಮಾಹಿತಿ ಇದೆ. ಸೇನೆ ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಾಚರಣೆ ಮಾಡೋದಕ್ಕೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಅಲರ್ಟ್ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಾಗಾಗಿ ರಿಪಬ್ಲಿಕ್ ಕನ್ನಡವು ಕೂಡ ಆ ದಾರಿಯನ್ನು ಈಗ ಸಮೀಪದಲ್ಲೇ ನಾವಿದ್ದೀವಿ. ಅಲ್ಲಿ ಹೋಗಿ ನಾವು ಸೇನೆಯ ಆಪರೇಷನ್ ಮತ್ತೊಂದು ಮಗದೊಂದು ಎಲ್ಲದರ ಮಾಹಿತಿ